ನಿಮಿಷಪ್ರಿಯ ಕಳೆದ ಕೆಲ ದಿನಗಳಿಂದ ಈ ಹೆಸರು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಕಾರಣ ಈಕೆ ಮಾಡಿದ ಕೃತ್ಯ. ಹೌದು, ಯಮನ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಭಾರತ ಮೂಲದ ನರ್ಸ್ ನಿಮಿಷಪ್ರಿಯ ಅವರ ಎದುರು ನೇಣಿನ ಕುಣಿಕೆ ತೂಗಾಡ್ತಾ ಇತ್ತು. ಎಲ್ಲರೂ ಅಂದುಕೊಂಡಿದ್ರು ನಿಮಿಷಪ್ರಿಯ ಸಮಯ ಅಂತ್ಯ ಆಯಿತು ಅಂತ. ಆದರೆ ಆಕೆಯ ಅದೃಷ್ಟ ಚೆನ್ನಾಗಿತ್ತು. ಕೇರಳ ಮೂಲದ ನರ್ಸ್ ನಿಮಿಷಪ್ರಿಯ ಅವರ ಗಲ್ಲು ಶಿಕ್ಷೆ ರದ್ದು ಮಾಡಲಾಗಿದೆ ಅಂತ ಎವಾಂಜಲಿಸ್ಟ್ ಕೆ ಪೌಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಈ ಕುಣಿಕೆ ಹಿಂದೆ ಸ್ವಾರಸ್ಯಕರ ಕಥೆ ಇದೆ. ಜೀವನ ಕಟ್ಟಿಕೊಳ್ಳೋಕೆ ದೇಶ ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗಿದ್ದಾಕೆಯ ಬದುಕಿನಲ್ಲಿ ದುರಂತವೇ ನಡೆದು ಹೋಗಿತ್ತು. ತನಗೆ ಎದುರಾದ ಸಂಕಷ್ಟದಿಂದ ಪಾರಾಗೋಕೆ ಆತುರದ ಕೈಗೆ ಬುದ್ಧಿ ಕೊಟ್ಟರು ನಿಮಿಷ. ಯಮನ್ ದೇಶದ ಪ್ರಜೆಯ ಕೊಲೆ ಕೇಸ್ನಲ್ಲಿ ಮರಣದಂಡನೆಯಂತಹ ಘೋರ ಶಿಕ್ಷೆಗೆ ಗುರಿಯಾದ್ರು. ಇಡೀ ಭಾರತ ದೇಶದ ಗಮನ ಈಕೆಯ ಕಡೆಗೆ ನೆಟ್ಟಿದೆ. ಪ್ರಿಯಾ ಶಿಕ್ಷೆಯಿಂದ ಪಾರಾಗಲೆಂಬ ಪ್ರಾರ್ಥನೆಗಳು ಕೇಳಿಬಂದಿವೆ. ಭಾರತ ಸರ್ಕಾರ ಕೂಡ ಆಕೆಯನ್ನ ಸುರಕ್ಷಿತವಾಗಿ ದೇಶಕ್ಕೆ ಕರೆತರೋಕೆ ಪ್ರಯತ್ನವನ್ನು ನಡೆಸ್ತಾ ಇದೆ. ನಿಮಿಷಪ್ರಿಯ ಅವರ ಬಿಡುಗಡೆಗಾಗಿ ಸಂತ್ರಸ್ತ ಕುಟುಂಬದ ಕ್ಷಮೆಯಾಚನೆ ಮತ್ತು ರಕ್ತದ ಹಣವನ್ನು ಪಾವತಿಸುವ ಬಗ್ಗೆ ಚರ್ಚೆಗಳು ನಡೆದವು. ಆದರೆ ಅದು ಕೂಡ ವಿಫಲ ಆಗಿತ್ತು ಎನ್ನಲಾಗಿದೆ. ಇದೀಗ ಎಲ್ಲವೂ ಬಗೆಹರಿದಿದೆ. ಹೌದು, ಈ ಬಗ್ಗೆ ಗ್ಲೋಬಲ್ ಪೀಸ್ ಇನಿಷಿಯೇಟಿವ್ ಸಂಸ್ಥಾಪಕ ಡಾಕ್ಟರ್ ಕೆ ಪೌಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮರಣದಂಡನೆ ಶಿಕ್ಷೆ ರದ್ದು. ದೇವರ ಆಶೀರ್ವಾದದಿಂದ ನಿಮಿಷ ಶೀಘ್ರದಲ್ಲೇ ಬಿಡುಗಡೆಯಾಗಲಿದ್ದಾರೆ. ಯಮನ್ ನಾಯಕರ ಪ್ರಯತ್ನದಿಂದ ಮರಣದಂಡನೆ ಶಿಕ್ಷೆ ರದ್ದುಗೊಳಿಸುವ ಪ್ರಯತ್ನ ಸಾಧ್ಯವಾಯಿತು. ನಿಮಿಷಪ್ರಿಯ ಅವರ ಬಳಿ ಪ್ರಾಣ ಉಳಿಸಿಕೊಳ್ಳೋಕೆ 10 ದಿನಗಳಿಂದ ಪ್ರಯತ್ನಿಸುತ್ತಲೇ ಇದ್ರು. ಶಿಕ್ಷೆ ಕಡಿತಗೊಳಿಸುವ ಪ್ರಕ್ರಿಯೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದ. ಯಮನ್ ಅಧಿಕಾರಿಗಳ ಭಾರತ ಪ್ರಯತ್ನವೂ ಇದರಲ್ಲಿತ್ತು. ಇದರ ದಯೆಯಿಂದ ನಿಮಿಷ ಬಿಡುಗಡೆಯಾಗಲಿದ್ದಾರೆ. ಅವರನ್ನ ಕಾನೂನುಬದ್ಧವಾಗಿ ಮತ್ತು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಬಹುದು ಅಂತ ಡಾಕ್ಟರ್ ಕೆ ಪೌಲ್ ಸನಾದಿಂದ ಬಿಡುಗಡೆ ಮಾಡಿದ ವಿಡಿಯೋದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸನಾ ಜೈಲಿನಲ್ಲಿರೋ ನಿಮಿಷ ಅವರನ್ನ ಒಮನ್, ಜೆಡಾ, ಈಜಿಪ್ಟ್, ಇರಾನ್ ಅಥವಾ ಟರ್ಕಿಗೆ ಕರೆದೊಯ್ಯೋಕೆ ಭಾರತ ಸಹಾಯ ಮಾಡಲಾಗುವುದು ಅಂತ ಡಾಕ್ಟರ್ ಪೌಲ್ ತಿಳಿಸಿದ್ದಾರೆ. ಇಲ್ಲಿವರೆಗೆ ಆಗಿದ್ದೇನು? ಪ್ರಿಯಾ ಅವರ ಪರವಾಗಿ ಯಮನ್ನಲ್ಲಿ ವಕೀಲರನ್ನ ನೇಮಿಸಲಾಗಿದೆ. ಶರಿಯಾ ಕಾನೂನಿನಲ್ಲಿ ಕ್ಷಮೆಗೆ ಇರುವ ದಾರಿಗಳನ್ನು ಅವರು ಹುಡುಕ್ತಾರೆ. ಇದು ಸೂಕ್ಷ್ಮ ಮಾಹಿತಿಯಾಗಿರೋದ್ರಿಂದ ಎಲ್ಲಾ ರೀತಿಯಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ನಿಮಿಷ ಅವರ ಬಿಡುಗಡೆಗೆ ಸರ್ಕಾರ ಕೆಲಸವನ್ನ ಮಾಡ್ತಾ ಇದೆ ಅಂತ ಕಳೆದ ವಾರಗಳ ಹಿಂದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ರು. ಇದು ಬಹಳ ಸೂಕ್ಷ್ಮ ವಿಷಯ. ಭಾರತ ಸರ್ಕಾರವು ಈ ವಿಷಯದಲ್ಲಿ ಸಾಧ್ಯವಿರುವ ಎಲ್ಲಾ ಸಹಾಯವನ್ನ ಮಾಡ್ತಾ ಇದೆ. ನಾವು ಕಾನೂನು ಸಹಾಯವನ್ನ ನೀಡಿದ್ದೇವೆ ಮತ್ತು ಕುಟುಂಬಕ್ಕೆ ಸಹಾಯವನ್ನ ಮಾಡಲು ವಕೀಲರನ್ನ ನೇಮಿಸಿದ್ದೇವೆ. ಅವರ ಕುಟುಂಬಕ್ಕೆ ನಿಯಮಿತವಾಗಿ ರಾಯಭಾರಿ ಕಚೇರಿಯಿಂದ ಭೇಟಿಯನ್ನ ಏರ್ಪಡಿಸಿದ್ದೇವೆ ಅಂತ ಹೇಳಲಾಗಿದೆ. ಇಸ್ಲಾಂನಲ್ಲಿ ಕೊಲ್ಲುವ ಬದಲಾಗಿ ದಿಯಾ ಎಂದ್ರೆ ಪರಿಹಾರ ನೀಡುವ ಪದ್ಧತಿ ಇದೆ. ದಿಯಾತನ್ನ ಸ್ವೀಕರಿಸೋಕೆ ನಾವು ವಿನಂತಿಸಿದ್ದೇವೆ. ನನ್ನ ವಿನಂತಿಯನ್ನ ಸ್ವೀಕರಿಸಬೇಕು ಅಥವಾ ಬೇಡವೋ ಎಂಬುದರ ಬಗ್ಗೆ ಮಾತುಕತೆ ನಡೀತಾ ಇದೆ. ಗಲ್ಲು ಶಿಕ್ಷೆ ದಿನಾಂಕವಿತ್ತು, ಆದರೆ ಈಗ ಅದನ್ನ ಕೆಲವು ದಿನಗಳವರೆಗೆ ಮುಂದೂಡಲಾಗಿದೆ ಅಂತ ಗ್ರ್ಯಾಂಡ್ ಮುಫ್ತಿ ಹೇಳಿದ್ರು. ಹಾಗಾದ್ರೆ ಈ ನಿಮಿಷಪ್ರಿಯ ಯಾರು? ನಿಮಿಷಪ್ರಿಯ ಯಮನ್ನಲ್ಲಿ ಕೆಲಸ ಮಾಡ್ತಾ ಇರುವಂತ ಭಾರತೀಯ ನರ್ಸ್. ಯಮನ್ ನಾಗರಿಕ ತಲಾಲ್ ಅಬ್ದೋ ಮೆಹದಿ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿದ್ದಾರೆ. ಕೇರಳದ ಪಲ್ಲಕ್ಕಾಡ್ ಜಿಲ್ಲೆಯವರಾದಂಥ ನಿಮಿಷ 2017ರಲ್ಲಿ ಕೊಲೆ ಆರೋಪದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದರು. ಅದಕ್ಕೂ ಮುನ್ನ ಅವರು ಹಲವಾರು ವರ್ಷಗಳ ಕಾಲ ಆ ದೇಶದಲ್ಲಿ ನರ್ಸ್ ಆಗಿ ಕೆಲಸವನ್ನ ಮಾಡಿದ್ರು. ಯಮನ್ ಪ್ರಜೆ ಕೊಲೆ ಏಕಾಯ್ತು? ತಲಾಲ್ ಅವರ ಬೆಂಬಲದೊಂದಿಗೆ ನಿಮಿಷ 2015ರ ಏಪ್ರಿಲ್ನಲ್ಲಿ ವಿದೇಶದಲ್ಲಿ ತನ್ನ ಕನಸಿನ ಚಿಕಿತ್ಸಾಲಯವನ್ನು ತೆರೆದರು. ಅಲ್ಲಿ ಅವರು ಮಾನಸಿಕ, ದೈಹಿಕ ಮತ್ತು ಆರ್ಥಿಕ ಕಿರುಕುಳವನ್ನು ಅನುಭವಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ತಲಾಲ್ ಕ್ಲಿನಿಕ್ನಲ್ಲಿ 33% ಪಾಲನ್ನು ಪಡೆಯೋಕೆ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿದ್ದ. ಆಕೆಯ ಪಾಸ್ಪೋರ್ಟ್ ಅನ್ನು ವಶಪಡಿಸಿಕೊಂಡಿದ್ದ. ಕಾನೂನುಬದ್ಧವಾಗಿ ಮದುವೆಯಾಗಿದ್ದೇವೆ ಅಂತ ಸೂಚಿಸೋಕೆ ವಿವಾಹ ಪ್ರಮಾಣ ಪತ್ರವನ್ನ ಸಹ ನಕಲಿ ಮಾಡಿದ್ದ. ಮೆಹದಿ ತನ್ನ ಮೇಲೆ ದೈಹಿಕ ಮತ್ತು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ನಿಮಿಷ ಆರೋಪಿಸಿದ್ರು. 2017ರ ಜುಲೈನಲ್ಲಿ ನಿಮಿಷ ಜೈಲಿಗೆ ಭೇಟಿ ನೀಡಿದಾಗ ತನ್ನ ಪಾಸ್ಪೋರ್ಟ್ ಅನ್ನ ಮರಳಿ ಪಡೆಯೋಕೆ ಮೆಹದಿಗೆ ನಿದ್ರಾಜನಕ ಇಂಜೆಕ್ಷನ್ ಅನ್ನು ಚುಚ್ಚಿದ್ರು. ಇದರ ಪ್ರಮಾಣ ಅತಿಯಾಗಿದ್ದರಿಂದ ವ್ಯಕ್ತಿ ಮೃತಪಟ್ಟಿದ್ದ. ಮತ್ತೊಬ್ಬ ನರ್ಸ್ ಸಹಾಯ ಪಡೆದು ಮೃತದೇಹ ವಿಲೇವಾರಿಗೆ ಮುಂದಾಗಿದ್ರು. ದೇಹವನ್ನ ಕತ್ತರಿಸಿ ನೀರಿನ ಟ್ಯಾಂಕ್ಗಳಲ್ಲಿ ಭಾಗಗಳನ್ನ ವಿಲೇವಾರಿ ಮಾಡುವಂತೆ ಸೂಚಿಸಿದ್ದ. ಇಬ್ಬರು ತಲೆಮರೆಸಿಕೊಂಡಿದ್ರು. ಕೊನೆಗೆ ಅವರನ್ನ ಪೊಲೀಸರು ಬಂಧಿಸಿದ್ರು. ಯಮನ್ ನ್ಯಾಯಾಲಯದ ತೀರ್ಮಾನವೇನು? ಕೊಲೆ ಪ್ರಕರಣದಲ್ಲಿ ಪ್ರಿಯಾಳನ್ನ ಬಂಧಿಸಿ ಯಮನ್ನಲ್ಲಿ ವಿಚಾರಣೆ ನಡೆಸಲಾಯಿತು.
2020ರಲ್ಲಿ ಸ್ಥಳೀಯ ನ್ಯಾಯಾಲಯವು ಆಕೆಗೆ ಒಮ್ಮೆ ಅಲ್ಲ 3 ಬಾರಿ ಮರಣದಂಡನೆಯನ್ನು ವಿಧಿಸಿತು. ನಂತರ ಮೇಲ್ಮನವಿ ನ್ಯಾಯಾಲಯವು ಒಂದು ಶಿಕ್ಷೆಯನ್ನು ರದ್ದುಗೊಳಿಸಿತು. ಆದಾಗ್ಯೂ ದೇಶದ ಸುಪ್ರೀಂ ಕೋರ್ಟ್ ಉಳಿದ 2 ಶಿಕ್ಷೆಯನ್ನು ಎತ್ತಿ ಹಿಡಿಯಿತು. ಯಮನ್ ಅಧ್ಯಕ್ಷ ರಶಾದ್ ಅಲ್ ಅಲೀಮಿ ಕಳೆದ ವರ್ಷ ಆಕೆಗೆ ಮರಣದಂಡನೆಯನ್ನು ಅನುಮೋದಿಸಿದ್ರು. ಪ್ರಿಯಾ ಪ್ರಸ್ತುತ ಸನಾ ಕೇಂದ್ರ ಜೈಲಿನಲ್ಲಿದ್ದಾರೆ. ಈ ವರ್ಷದ ಜನವರಿಯಲ್ಲಿ ಹೌತಿ ನಿಯಂತ್ರಿತ ಸುಪ್ರೀಂ ಪೊಲಿಟಿಕಲ್ ಕೌನ್ಸಿಲ್ನ ಅಧ್ಯಕ್ಷ ಮಹಿದಿ ಅಲ್ ಮಶಾದ್ ಅವರ ಮರಣದಂಡನೆಯನ್ನು ಅನುಮೋದಿಸಿದ್ರು.